ಸಮುದಾಯದ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಮತ್ತೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಮತ್ತು ಒಂದು ಕ್ಯಾಲೆಂಡರ್ ಇತ್ಯಾದಿ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಇವತ್ತು ಏರ್ಪಡಿಸಿದ್ದೀರಾ. ನಮಗೂ ಕೂಡ ಆಹ್ವಾನವನ್ನು ನೀಡಿದ್ದೀರಾ. ಎಲ್ಲರಿಗೂ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಮ್ಮ ಗಾಣಿಗರ ಸಮುದಾಯದ ಒಂದು ಕೊಡುಗೆ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಸಂಸ್ಕೃತ ಒಂದು ಸಾಹಿತ್ಯದಲ್ಲೇ ಇದೆ. ಇದು ಒಂದು ಗಣಿಗಳು, ನಾವು ಕನ್ನಡದಲ್ಲಿ ಅಂತ ಹೇಳ್ತೀವಿ, ನಾವು ಗಣಿ ಯಂತ್ರ ಬಳಸ್ತಾ ಇರುವಂತಹ ಸಮುದಾಯ. ಯಾಕಂದ್ರೆ ಅಂದಿನ ಕಾಲದಲ್ಲಿ ಇವತ್ತು ಜಾತಿ ಅಂತ ಹೇಳಿದ್ರೆ ಅದು ತಪ್ಪು ಒಂದು ಅರ್ಥ ಬಂದ್ಬಿಡ್ತದೆ. ಅಂದ್ರೆ ಈ ಸಮುದಾಯ ಅಂತಾನೆ ಹೇಳ್ಬಿಟ್ಟು ಆ ಒಂದು ಸಮಾಜ ಸಂಘಟನೆ ಆಗ್ತಾ ಇತ್ತು. ನಮ್ಮ ವೃತ್ತಿ ಮೂಲಕ ಒಂದು ಸಮಾಜವನ್ನು ಸಂಘಟನೆ ಆಗ್ತಾ ಇತ್ತು. ಅದರಲ್ಲಿ ಅನೇಕ ಸಮುದಾಯಗಳು ಇತ್ತು. ಅದರಲ್ಲಿ ಬಹಳ ಒಂದು ಮಹತ್ವವಾದಂತಹ ಭಾಗ ಗಾಣಿಗರ ಒಂದು ಸಮುದಾಯ. ಉತ್ತರ ಭಾರತದಲ್ಲಿ ದೇವಿ ಸಮುದಾಯ ಅಂತ ಹೇಳ್ತಾರೆ, ಈ ಗಾಣಿಗರ ಸಮುದಾಯ ಅಂತ ಹೇಳ್ತಾರೆ. ಸಂಸ್ಕೃತ ಒಂದು ಅಂದ್ರೆ ಮೂಲ ಭಾರತೀಯ ಒಂದು ಸಮಾಜದ ಒಂದು ಕಾಲದಲ್ಲಿ ಉಲ್ಲೇಖ ಇರ್ತಕ್ಕಂಥ ಒಂದು ಸಮುದಾಯ ಅಂತ ಇತಿಹಾಸ ಇರುವಂತಹ ಸಮುದಾಯ. ಮೈಸೂರು ಸಂಸ್ಥಾನದಲ್ಲೂ ಕೂಡ ಬಹಳ ಮಹತ್ವವಾದಂತಹ ಪಾತ್ರ ವಹಿಸಿರುವಂತದ್ದು ಒಂದು ಸಮುದಾಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರಸ್ತುತ ಅನೇಕ ವೃತ್ತಿಗಳಲ್ಲಿ ನಮ್ಮ ಜೀವನವನ್ನು ಮುಂದುವರಿತಾ ಬಂದಿರುವಂತದ್ದು ಈ ಸಮುದಾಯ. ಇವತ್ತು ಅನೇಕ ಒಂದು ಕೆಲಸಗಳು ಮಾಡ್ತಾ ಇದ್ದೀರಾ. ಇಲ್ಲಿ ಮೈಸೂರಲ್ಲಿ ಸ್ಥಳೀಯವಾಗಿ ತಮ್ಮ ಜೀವನದ ಮೂಲಕ ಈ ನಗರಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀರಾ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿನೇ ನಿಮ್ಮ ಒಂದು ಸಮುದಾಯವನ್ನು ಪ್ರತಿನಿಧಿಸಿ 3 ಬಾರಿಗೆ ಯಾವುದೇ ಒಂದು ಸಮುದಾಯದ ಭವಿಷ್ಯ ಅಂತಂದ್ರೆ ಆ ಒಂದು ಸಮುದಾಯದ ಯಾರು ಓದ್ತಿರ್ತಾರೆ ಇರ್ತಾರೆ ಅವರೇ ಒಂದು ಸಮುದಾಯದ ಭವಿಷ್ಯ. ಬರೀ ಆ ಒಂದು ಸಮುದಾಯದ ಮಾತ್ರಲ್ಲ, ಇಡೀ ದೇಶದ ಭವಿಷ್ಯ ಕೂಡ ಕಟ್ಟೋದು ಹೌದು. ಯಾವುದೇ ಒಂದು ದೇಶ ಉದ್ಧಾರ ಆಗಬೇಕಂತಂದ್ರೆ ಆ ದೇಶದ ಯುವಕರು ಚೆನ್ನಾಗಿ ಓದ್ಬೇಕು, ಅವರು ಆರೋಗ್ಯವಾಗಿರ್ಬೇಕು, ಅವರು ಪ್ರಜ್ಞಾವಂತರಾಗಬೇಕು. ಆವಾಗ ಒಂದು ದೇಶ ಸಮುದಾಯ ಸದೃಢವಾದ ಭವಿಷ್ಯ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಯಾವ ಸಮುದಾಯದಲ್ಲಿ ಉತ್ತಮ ಅಂಕಗಳನ್ನು ಸಾಧನೆ ಮಾಡುತ್ತೀರಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಗಾಣಿಗ ಸಂಘದ ಗಾಣಿಗ ಸಂಘದವರು ಬಹಳ ಸಂತೋಷದ ವಿಷಯ. ನಮ್ಮ ವಿದ್ಯಾರ್ಥಿಗಳಿಗೆ ಬೆಂಕಟ್ಟಿ ಅವ್ರು ಮತ್ತೆ ಸಾಧನೆ ಮಾಡಿ ಪ್ರೋತ್ಸಾಹ ಕೊಡಬೇಕಾಗಿತ್ತು. ಎಲ್ಲ ನಾಯಕರ ಕರ್ತವ್ಯ ಆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲು ನಾನು ಮೈಸೂರು ಜಿಲ್ಲಾ ಗಾಣಿಗ ಸಂಘದವರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮಗೆ ಬೇಕೋ ಬೇಡೋ, ಆದ್ರೆ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆ ನಿಜ ಏನಪ್ಪಾ ಅಂತಂದ್ರೆ ವಾಸ್ತವ ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜದಲ್ಲಿ ತಾರತಮ್ಯ ಇದೆ, ಭೇದ ಭಾವ ಇದೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಕೆಲವು ಸಮುದಾಯಗಳನ್ನು ಮಾತ್ರ ಮುಚ್ಚುವಂತೆ ಕೆಲವು ಸಮುದಾಯಗಳು ಇರುವುದಿಲ್ಲ. ಇದಕ್ಕೆ ಕಾರಣ ಅಂತಂದ್ರೆ ಜಾತಿ ವ್ಯವಸ್ಥೆ. ಸಾವಿರಾರು ವರ್ಷಗಳಿಂದ ನಾವು ಯಾರು ಕೂಡ ಒಗ್ಗಟ್ಟಾಗಿದೆ ನಮ್ಮ ಮೇಲೆ ಸಣ್ಣ ಸಣ್ಣ ಜಾತಿಗಳನ್ನಾಗಿ ಒಡೆದು ನಮ್ಮನ್ನ ಬೇರೆ ಬೇರೆಯಾಗಿ ಪ್ರತ್ಯೇಕ ಮಾಡಿರ್ತಿದ್ದಾರೆ. ಅದರ ಪರಿಣಾಮ ಏನಾಯ್ತಪ್ಪ ಅಂತಂದ್ರೆ ಕೆಲವರು ಮಾತ್ರ ಈ ಜಾತಿ ವ್ಯವಸ್ಥೆಯ ಒಂದು ಅನುಕೂಲ ಪಡ್ಕೊಂಡು ಅವ್ರು ಮಾತ್ರ ಈ ಜಾತಿ ವ್ಯವಸ್ಥೆ ಏನಾಯ್ತು ಅಂತಂದ್ರೆ ಬಹುಸಂಖ್ಯಾತಿ ಅವ್ರನ್ನೆಲ್ಲ ಶೂದ್ರರು ಅಂತ ಹೇಳಿ ಅವ್ರಿಗೆ ಅಧಿಕಾರ, ಅಂತಸ್ತು, ವಿದ್ಯೆ ಕಲಿಯುವಂತ ಅಧಿಕಾರ, ಮತ್ತೆ ವಿದ್ಯಾಧಿಕಾರ ಮತ್ತೆ ಆರ್ಥಿಕ ಕೂಡ ಎಲ್ಲ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಬಹುದು. ಶೂದ್ರ ವರ್ಗದವರು ಯಾವತ್ತೂ ಕೂಡ ಯಾರು ಮೇಲು ಪೂರ್ವರ್ಣದವರ ಸರಣಿ ಇರೋದನ್ನ ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಚಾಕರಿಗಳನ್ನೇ ಮಾಡ್ಕೊಂಡಿರ್ಬೇಕು, ಮತ್ತೆ ನಾವು ಕುಲಕುಸ್ಮಿಗೆ ಹಾಕೊಳ್ಬೇಕು ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿದ್ರು. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ತಂದೆ ಹುಟ್ಟಾದ ಏನೇನು ಕುಲಕಸುಗಳನ್ನು ಮಾಡ್ಕೊಂಡ್ರು ಅದನ್ನೇ ಮಾಡ್ಕೊಂಡ್ರು. ಬೇರೆ ಯಾವುದೇ ಕಸುಗಳಿಗೆ ಹೋಗ್ತಾರೆ, ಬೇರೆ ಯಾವುದೇ ವಿಧಿಗಳನ್ನು ಕಲಿಯಕ್ಕಾಗದೆ ನಮ್ಮ ಪಾರಂಪರಿಕ ಕಸುಗಳಿಗೆ ಜೋತಾಗ್ತಾರೆ ನಾವು ಹಿಂದುಳಿದ್ಬಿಟ್ವಿ. ಯಾಕೆಂತಂದ್ರೆ ಎಲ್ಲಾ ಕಾಲಕ್ಕೂ ಎಲ್ಲಾ ಕಸುಗಳು ಕೂಡ ಸಲ್ಲೋದಿಲ್ಲ. ಯಾಕೆಂತಂದ್ರೆ ಆ ಆಲೂಕತೆ ಬಂದಿದ್ದಾಗೆ ಕಾಲ ಕೆಲವು ಕಸುಗಳು ಆಧುನಿಕ ಆಗ್ತಾ ಹೋಗ್ತವೆ, ಕೆಲವು ಕಸುಗಳು ಅಗತ್ಯನೇ ಇದ್ದಂಗೆ ಹೋಗುತ್ತೆ. ಯಾಕೆಂತಂದ್ರೆ ಹೊಸ ಹೊಸ ತಂತ್ರಜ್ಞಾನ ಬರ್ತಿದ್ದಂಗೆ ಕೆಲವು ವಿಷಯಗಳ ಅಗತ್ಯನೇ ಬರುತ್ತಿಲ್ಲ, ಆ ಉದ್ಯೋಗ ಮಾಡೋ ಅಗತ್ಯ ಕೂಡ ಹೋಗ್ತಾ. ಹಾಗಾಗಿ ನಾವು ನಮ್ಮ ಕುಲಕಸುಗಳಿಗೆ ರೇಟ್ ಹಾಕೋಬಿಟ್ರೆ ದೂರ ಹಾಕೋಬಿಟ್ರೆ ಏನಾಗುತ್ತೆ ಅಂತಂದ್ರೆ ನಾವು ಸಮಾಜದಲ್ಲಿ ಹೇಗೆ ರೇಟ್ ಆಗ್ಬಿಡ್ತೀವಿ, ಜೊತೆಗೆ ಹಿಂದುಳಿದು ಬಿಡ್ತೀವಿ. ಮತ್ತೆ ಸಾವಿರಾರು ವರ್ಷಗಳಿಂದ ನಮ್ಗೆ ಅಧಿಕಾರ ಮತ್ತೆ ಅಂತಸ್ತು ಮತ್ತೆ ವಿದ್ಯೆನ ವಂಚನೆ ಮಾಡಿದ್ರೆ ನಾವು ಕೂಡ ವ್ಯವಸ್ಥೆ ಸರಿಯಾಗಬೇಕು. ರಘು ಅವರು ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ವಿಧಾನಸಭೆಯಲ್ಲಿ ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳ ನಾಯಕರಾಗಿ ಧ್ವನಿ ವಿಧಾನಸೌಧದಲ್ಲಿ ಇರ್ತಾ ಇತ್ತು ಪ್ರತಿನಿತ್ಯ. ಅದಕ್ಕೆ ನಾನು ಸಂಪೂರ್ಣವಾಗಿ ಹೋರಾಟ ಕೊಟ್ಟೆ. ಒಪ್ಪಂದಾಗಿ ಯಾರು ಏನ್ ಹೇಳಿದ್ರು ಕೂಡ ಕೇಳಲಿಲ್ಲ. ಹುಣಸೂರು ಎಲ್ಲ ಕಡೆ ಒಪ್ಪನ ಭಾಷಣ ಮಾಡಿ ಅವ್ರು ಗೆಲ್ಲೇಬೇಕಾ ಸಮಾಜದಲ್ಲಿ ಒಪ್ಪುವಂತಕ್ಕಂಥ ಒಂದು ಗುರಿ ಇಟ್ಕೊಂಡು ಮಾಡಿದ ಅಂತ ಒಬ್ಬ ರಘು ಅವರು ಎಲ್ಲ ವಿಚಾರಗಳನ್ನ
ಸವಿರವಾಗಿ ಕೃಷ್ಣರಾಜೇಂದ್ರ ಒಡೆಯರಂತ ಹಿಡಿದು ದೇವರಾಜ ಅರಸುವವರೆಗೆ ಎಲ್ಲ ವಿಚಾರಗಳನ್ನ ನಿಮ್ ಸಮಾಜದ ಬೇರೆ ಬೇರೆ ಸಮಾಜದ ಕೂಡ ಎಳೆಯಾಗಿ ಮಾತಾಡ್ತಕ್ಕಂಥ ಗೆಳೆಯ ರಘು ಅವರೇ, ನಮ್ಮ ಅಧಿಕಾರಿ ಮಿತ್ರರಾದಂತ ಮಂಜುನಾಥ್ ಅವರೇ, ಡಾಕ್ಟರ್ ಸುಶ್ರೂತ್ ಗೌಡ್ರು ಅವರೇ, ಹಾಗೂ ನಮ್ಮ ಉಮೇಶ್ ಅವರು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿ ಯಶಸ್ವಿಯಾಗಿ ಒಂದು ನಾಯಕರಾಗಿರ್ತಕ್ಕಂಥ ಗೆಳೆಯರಾದಂತಹ ಎಸ್ ಸಿ ಉಮೇಶ್ ಅವರು, ಅದೇ ರೀತಿ ಪುಷ್ಪಾಮಾಚಾರ್ ಅವರು, ಇವತ್ತು ಸನ್ಮಾನಿತರಾಗಿರ್ತಕ್ಕಂಥ ಯೋಗೇಂದ್ರ ಅವರು, ನಮ್ಮ ಮಹಾದೇವ್ ಅವರು. ನಿಮ್ಗೆ ಗೊತ್ತಿದೆಯೋ ನಿಮಗ್ ಗೊತ್ತಿದೆಯೋ ಗೊತ್ತು, ನಮಗ್ ಗೊತ್ತು. KR ಹಾಸ್ಪಿಟಲ್ ಯಾವುದೇ ಡಾಕ್ಟ್ರು, ಯಾವುದೇ ಕಾಯಿಲೆ, ಯಾರೇ ಕಷ್ಟ, ಯಾರ ಅನಾಥರು ಹೋದ್ರು ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಯಶಸ್ವಿಯಾಗಿ ಧೈರ್ಯ ತುಂಬಿ ಮಾಡತಕ್ಕಂಥ ಯಾವ್ದಾದ್ರು ನಮ್ಮಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಬಂಧುಗಳೇ, ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ಪ್ರತಿಭೆ ಅನ್ನೋದು ಯಾರೊಬ್ಬರ ಸ್ವತ್ತು ಆಗಿ ಉಳಿದಿಲ್ಲ. ನೋಡಿ, ಕಳೆದ ವರ್ಷ ಮೈಸೂರಿನ ಕುವೆಂಪು ನಗರದಲ್ಲಿ ಒಂದು ಸಮಾಜದ, ಮರಾಠಿ ಸಮಾಜದ ಹೆಣ್ಮಗಳು ಪೂಜಾ ಅನ್ನುವಂತ ಅವಳು ಕಳೆದ ಬಾರಿ ಆ ಒಂದು ಮನೆ ಕುಟುಂಬ ಹೊಲಿತಾ ಇರೋದು ಟೈಲರಿಂಗ್ ಕೆಲಸ. ಆ ಟೈಲರಿಂಗ್ ವೃತ್ತಿಯನ್ನ ಮಾಡ್ತಾ ಮಾಡ್ತಾ ಮಗಳನ್ನ ಜಾಸ್ತಿ ಓದಿಸಿದ್ದಾರೆ. ಎಷ್ಟು ಮಟ್ಟಿಗೆ ಓದಿಸಿದ್ದಾರೆ ಅಂತ ಹೇಳಿದ್ರೆ, ಆ ಹೆಣ್ಮಗಳು ಪೂಜಾ ಅನ್ನುವಂತ ಹೆಣ್ಮಗಳು ಇವತ್ತು ಡೆಲ್ಲಿಯ ಮುನ್ಸಿಪಲ್ ಸಿಟಿ ಕಾರ್ಪೊರೇಷನ್ ಅಲ್ಲೇ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮೈಸೂರಿನ ಪೂಜಾ ಅನ್ನುವಂತ ಹೆಣ್ಮಗಳು, ನಮ್ಮ ಹೆಣ್ಮಗಳು